ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ಶುಭ ಮಂಗಳವಾರದಲ್ಲಿ ದಿನ ವಿಶೇಷತೆ ಹೇಗಿದೆ? ಈ ದಿನ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು? ಹಾಗೆ 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ. ಈ ಶುಭ ದಿನದಂದು ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು? ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದ್ದದಾತ್ ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಂ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ನೋಡಿ, ಮಂಗಳವಾರ, ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ, ಮೂರು ಕೂಡ ತುಂಬ ವಿಶೇಷವಾಗಿದೆ. ಯಾರನ್ನ ಮಂಗಳವಾರ ವರ್ಜ್ಯ, ಈ ವಾರ ಚೆನ್ನಾಗಿಲ್ಲೋ ಅಂತಾರೋ ಅವರು ಕೇಳಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿವಸ ಈ ದಿವಸ. ಒಂದು ಷಷ್ಠಿಯುಕ್ತವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ತುಂಬ ವಿಶೇಷವಾದ ದಿವಸ. ಪ್ರತಿ ಷಷ್ಠಿಯಲ್ಲೂ ನಾವು ಸುಬ್ರಹ್ಮಣ್ಯನಿಗಾಗಿ ಒಂದು ಉಪವಾಸವಿದ್ದು ಆತನ ಧ್ಯಾನ ಸ್ಮರಣೆಗಳನ್ನು ಮಾಡಿಕೊಂಡ್ರೆ ಸುಬ್ರಹ್ಮಣ್ಯನ ಅನುಗ್ರಹ ತುಂಬ ತುಂಬ ವಿಶೇಷವಾದದ್ದು. ಸುಬ್ರಹ್ಮಣ್ಯ ನಿಜವಾಗಿಯೂ ಅಖಾಡಕ್ಕಿಳಿದು ಕೆಲಸ ಮಾಡುವಾಗ ನಾವು ಯಾವುದೇ ರಂಗ ಆಗಲಿ, ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ ಪರೀಕ್ಷಾ ಹಾಲ್ ಏನಿದೆ ಅದು ಅಖಾಡ. ಒಬ್ಬ ಉದ್ಯೋಗಿಗೆ ಕೆಲಸ ನಿರ್ವಹಿಸ್ತಕ್ಕಂತಹ ಸ್ಥಳ ಯಾವುದಿದೆ ಅದು ಅಖಾಡ. ಹೀಗೆ ನಿಮ್ಮ ನಿಮ್ಮ ರಂಗಗಳಲ್ಲಿ ಊಹೆ ಮಾಡಿಕೊಳ್ಳಿ, ನನಗೆ ಇದು ಅಖಾಡ. ಹೀಗೆ ಇಂಥ ಅಖಾಡಕ್ಕಿಳಿದು ಗೆಲ್ಲುವ ಶಕ್ತಿ ನಮಗೆ ಬೇಕು ಅಂದರೆ ಸುಬ್ರಹ್ಮಣ್ಯನ ಅನುಗ್ರಹ ಬೇಕು. ಸುಬ್ರಹ್ಮಣ್ಯನೂ ಹಾಗೆ ಅಖಾಡಕ್ಕಿಳಿದು ಗೆಲುವನ್ನು ಸಾಧಿಸ್ತಕ್ಕಂಥ 7 ವರ್ಷದ ವಯಸ್ಸು, 7 ದಿನದ ಮಗು ತಾರಕಾಸುರನ ಸಂಹಾರ ಮಾಡಬೇಕು ಅಂದರೆ, ದೇವಸೈನ್ಯವನ್ನು ಮುನ್ನಡೆಸಬೇಕು ಅಂತಂದರೆ ಸಾಧ್ಯವಾ? ಅದಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ. ಅವನ ಅನುಗ್ರಹ ಇದ್ದು ಬಿಟ್ಟರೆ ನಮಗೂ ಅಂಥದ್ದಾಗುತ್ತೆ. ವಯಸ್ಸು ಚಿಕ್ಕವರಿರಬಹುದು, ಆದರೆ ನಾವು ನಿಭಾಯಿಸುವ ಕೆಲಸಗಳು ಗುರುತರವಾಗಿರುತ್ತೆ, ಜವಾಬ್ದಾರಿಯುತವಾಗಿರುತ್ತೆ. ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳು ಚೆಸ್ ಅಂತ ಕಾಂಪಿಟೇಷನ್ ನೋಡಲಿಲ್ವ ನಾವು? ಗೆದ್ದುಬಿಟ್ಟ ಆತ. ಹಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದದ್ದನ್ನು, ಉತ್ತಮವಾದದ್ದನ್ನು, ಅಸಾಧ್ಯವಾದದ್ದನ್ನು ಸಾಧಿಸಬಹುದಾದ ಶಕ್ತಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ತಂದು ಕೊಡ್ತಾನೆ. ಚಿಕ್ಕವನಲ್ವಾ? ಇಲ್ಲ, ಪ್ರಶ್ನೆ ಇಲ್ಲ. ಅಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಆಗಿದೆಯಾ? ಏನೂ ಗೆಲ್ತಾರೆ ಅವರು, ಯಾವುದನ್ನೂ ಸಾಧಿಸ್ತಾರೆ. ಚಿಕ್ಕ ವಯಸ್ಸಲ್ಲೇ ಸಾಧನೆ ಮಾಡಬೇಕು ಅಂತಿದ್ದರೆ, ತುಂಬ ಚೆನ್ನಾಗಿ ಹಾಡಬೇಕು ನನ್ನ ಮಗು ಅಂತ ನಿಮ್ಮ ಸಂಕಲ್ಪ ಇರ್ತದೆ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ, ತಿನ್ನಿಸಿ. ರಾಗ ಮಧುರವಾಗಿರೋದು ಅಷ್ಟೇ ಅಲ್ಲ, ಶ್ರುತಿಬದ್ಧವಾಗಿ, ಲಯಬದ್ಧವಾಗಿರುತ್ತೆ, ತಾಳಬದ್ಧವಾಗಿರುತ್ತೆ. ಆ ಶಕ್ತಿ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ. ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ತಪ್ಪು ಭ್ರಮೆ ಅದು ಭಗವದ್ ನುಡಿಸ್ತಾ ಇದ್ದಾನಷ್ಟೇ. ಒಂದು ಮಗು ಹಾಡ್ತಾ ಇದೆ ಅಂತಂದರೆ ಅದು ಆ ಮಗುವಿನ ಸಾಧನೆ ಇಲ್ಲ ಅಂತಲ್ಲ, ಆದರೆ ಆ ಮಗುವಿನ ಸಾಧನೆಯ ಜೊತೆಗೆ ಭಗವದ್ ಅನುಗ್ರಹ ಆಗಿಬಿಟ್ರೆ ವಿಶೇಷ ಅನಿಸ್ಕೊಂಡ್ಬಿಡುತ್ತೆ. ಸೂರ್ಯ ಗಾಯತ್ರಿ ಅಂಥವ್ರನ್ನ ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ, ವಿಶೇಷ ಅನಿಸ್ಬಿಡುತ್ತೆ. ಅಂಥದ್ದೊಂದು ಶಕ್ತಿ ನಿಮಗೂ ಬೇಕು, ನಿಮ್ಮ ಮಗುವಿಗೂ ಬೇಕು, ನಿಮ್ಮ ಮನೆಯವರಿಗೆ ಬೇಕು ಅಂತಿದ್ದರೆ ಸುಬ್ರಹ್ಮಣ್ಯ ಸೇವೆಯನ್ನು ಈ ದಿವಸ ಮಾಡಿ. ಮಂಗಳವಾರ ಷಷ್ಠಿಯುಕ್ತವಾಗಿದ್ದರೆ ತುಂಬ ತುಂಬ ಒಳ್ಳೆಯದು. ಇನ್ನು ಸ್ವಾತಿ ನಕ್ಷತ್ರವಿದೆ, ನರಸಿಂಹನ ಆರಾಧನೆಗೂ ಶ್ರೇಷ್ಠ ದಿವಸ. ಮಂಗಳವಾರದಲ್ಲಿ ಸ್ವಾತಿ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು. ನರಸಿಂಹನ ಅನುಗ್ರಹ ಬೇಗ ಆಗಿಬಿಡುತ್ತೆ ಅಂತ. ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ನೀವು ಮಾಡಿದ ತುಳಸಿ ಅರ್ಚನೆ, ಅಭಿಷೇಕ ಯಾವುದೇ ಆಗಲಿ, ಒಂದು ಫಲ, ನಮ್ಮ ಕೈಲಿ ಸಾಮರ್ಥ್ಯ ಏನೂ ಇಲ್ಲಪ್ಪ ಅಂತ ಹೇಳಿ ಹೊರಗಿನ ಬಾಗಿಲಲ್ಲಿ ನಿಂತು ಪ್ರಹ್ಲಾದನ ಹಾಗೆ ಭಕ್ತಿ ತುಂಬಿ ನಮಸ್ಕಾರ ಮಾಡಿದರೆ ನಿಮಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ. ಅದು ನಮ್ಮೊಳಗಿರಬೇಕು. ಅಲ್ಲಿ ಹೋಗಿ ನಿಂತವನ ಭಕ್ತನ ಮೇಲೆ ಅವನ ಒಳಗೆ ತುಂಬಿರಬೇಕು. ನನ್ನನ್ನು ಯಾರಿಗೋ ಹೋಲಿಸ್ಕೊಂಡು ನೀವು ಭಕ್ತಿ ಮಾಡಬೇಕಾಗಿಲ್ಲ. ಪ್ರಹ್ಲಾದ ಹಾಗೆ, ಧ್ರುವ ಹಾಗೆ, ಮತ್ತೊಬ್ಬರು ಮಾರ್ಕಂಡೇಯ ಹಾಗೆ ಬೇಡ. ನೀವಾಗಿ ಅದು
ನಾನೇ ಆಗಿದ್ದೀನಿ. ನಿಮ್ಮಂತೆ ಇನ್ನೊಬ್ಬರು ಉದಾಹರಣೆ ಕೊಡುವ ಹಾಗೆ ನಾವು ಭಕ್ತರಾಗಬೇಕು. ಇವರ ಹಾಗೆ ಭಕ್ತ, ಅಂತಹ ಭಕ್ತರ ಸಾಲಲ್ಲಿ ಸೇರುವ ಹಾಗೆ ಭಕ್ತಿ ಮಾಡಿ. ಅದು ನರಸಿಂಹ ಬಯಸ್ತಕ್ಕಂಥದ್ದು ನಿಮ್ಮಿಂದ. ಅನನ್ಯವಾದ, ಅತಿಶಯವಾದ, ಅಸಾಧಾರಣವಾದ ಭಕ್ತಿ ಬೇಕು. ಆಗ ನರಸಿಂಹನ ಕೃಪೆಯೂ ಆಗುತ್ತೆ. ನರಸಿಂಹನ ಕೃಪೆಯಾಗಿಬಿಟ್ರೆ ನಿಮಗೆ ಯಾವ ದೃಷ್ಟಿದೋಷ ಇರಲ್ಲ, ಭಯ ಇರಲ್ಲ, ಶತ್ರುಗಳ ಕಾಟ ಇರಲ್ಲ, ತಂದೆ ಮಕ್ಕಳಲ್ಲಿ ಗಲಾಟೆ ಇರಲ್ಲ. ಅದು ಅದೇ ತಾನೇ ಆಗಿದ್ದು ಹಿರಣ್ಯಕಶಿಪುವಿನಲ್ಲಿ, ಪ್ರಹ್ಲಾದನಲ್ಲಿ. ಅಂತಹ ಗಲಾಟೆ, ಘರ್ಷಣೆ ರಣರಂಗ ಮನೆಯಲ್ಲಿ ಆಗ್ತಾ ಇದೆ ಅಂತಂದರೆ ನೀವೇನು ಕಂಬ ಬಗ್ಗು ತೋರಿಸಬೇಕಾಗಿಲ್ಲ. ನರಸಿಂಹ ಸನ್ನಿಧಾನಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ಸಾಕು, ಮನೆಯಲ್ಲಿ ಶಾಂತಿ ವಾತಾವರಣ ಏರ್ಪಾಡಾಗುತ್ತೆ. ಹೀಗಾಗಿ ಈ ದಿವಸ ತುಂಬ ಶ್ರೇಷ್ಠವಾದದ್ದು. ಈ ಕಾರಣಗಳಿಂದಾಗಿ ತಾವೆಲ್ಲ ಪ್ರಯತ್ನ ಮಾಡಿ. ಈ ದಿವಸ ಒಂದು ಶ್ರದ್ಧೆಯಿಂದ ಒಂದು ನಮಸ್ಕಾರ, ನನ್ನ ಕೈಲಿ ಏನಪ್ಪ ಆಗುತ್ತೆ ಈ ದಿವಸ ಅಂದರೆ ಒಂದು ನಮಸ್ಕಾರವಾದರೂ ಆಗುತ್ತೆ. ಭಕ್ತಿಯಿಂದ ಮಾಡಿ ಬನ್ನಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಮಂಗಳವಾರದ ದಿನ ಷಷ್ಠಿ ಹಾಗೂ ಸ್ವಾತಿ ನಕ್ಷತ್ರ ಬಂದಿರೋದ್ರಿಂದ ನಾವು ಭಕ್ತಿಯಿಂದ ಆ ಭಗವಂತನ ಪ್ರಾರ್ಥನೆ ಮಾಡಿದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕೂಡ ಒಂದಿಷ್ಟು ಸಂದೇಶವನ್ನು ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಲೇಪಾಕ್ಷಿ ಅವರು ಕಳಿಸಿದ್ದಾರೆ. ಲೇಪಾಕ್ಷಿ ಅವರ ಜನ್ಮ ದಿನಾಂಕ 15/5/1999. ಹುಟ್ಟಿದ ಸಮಯ ಬೆಳಗಿನ ಜಾವ 3:30. ಆರೋಗ್ಯ ಹಾಗೆ ಮದುವೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೇಪಾಕ್ಷಿ ಅವರ ಪ್ರಶ್ನೆ ಆರೋಗ್ಯ ಹಾಗೂ ವಿವಾಹದ ಬಗ್ಗೆ ಪ್ರಶ್ನೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು. ಲಗ್ನದಲ್ಲಿ ಬಲ, ಅಲ್ಲಿ ಲಗ್ನಾಧಿಪತಿ ಇದ್ದುಬಿಟ್ರೆ ಸಾಕಾಗುತ್ತೆ. ಅದರಲ್ಲೂ ಗುರು ತುಂಬ ಶ್ರೇಷ್ಠವಾದ, ಇದನ್ನು ಹಂಸ ಯೋಗ ಅಂತ ಕರೀತಾರೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಫಲ ತುಂಬ ಚೆನ್ನಾಗಿದೆ. ಈ ಒಂದು ಫಲ ನಿಮಗೆ ಖಂಡಿತ ಸಂದಾಯವಾಗುತ್ತೆ, ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ನಿಮಗೆ ಈಗ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿಯೇ ನಡೀತಾ ಇದೆ. ನೋಡಿಪ್ಪ, ನಿಮಗೆ ಕೆಲಸ ಆಗಬಹುದು, ವಿವಾಹ ಆಗಬಹುದು, ಎಲ್ಲದಕ್ಕೆ ಇದು ಒಳ್ಳೆಯ ಯೋಗ್ಯವಾದ ಕಾಲ. ಗ್ರಹವೂ ಚೆನ್ನಾಗಿದೆ, ಆ ಚೆನ್ನಾಗಿರೋ ಗ್ರಹದ ಟೈಮೂ ಇದೆ. ಇದೇ ಬೇಕಾಗಿರೋದು. ಹೀಗಾಗಿ ಈಗ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಆಗಸ್ಟ್ ವೇಳೆಗೆ ವಿವಾಹ ಏರ್ಪಾಡು ಆಗುತ್ತೆ. ಆರೋಗ್ಯವು ಚೆನ್ನಾಗಿರುತ್ತೆ, ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶ್ರೀಕರ್ ಅವರು ಕಳಿಸಿದ್ದಾರೆ. ಶ್ರೀಕರ್ ಅವರ ಜನ್ಮ ದಿನಾಂಕ 31/5/1999. ಹುಟ್ಟಿದ ಸಮಯ ರಾತ್ರಿ 9:28. ಶ್ರೀಕರ್ ಅವರು ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಮನೆ ನಿರ್ಮಾಣ ಮಾಡಬೇಕು, ಅದಕ್ಕೆ ಯೋಗ್ಯ ಕಾಲ ಯಾವುದು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಕರ್ ಅವರ ಪ್ರಶ್ನೆ ಒಂದು ಹೈಯರ್ ಸ್ಟಡೀಸ್ ಬಗ್ಗೆ ಇದೆ, ಇನ್ನೊಂದು ಗೃಹ ನಿರ್ಮಾಣದ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಗಮನಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನ ಬುದ್ಧಿಸ್ಥಾನದಲ್ಲಿ ಗುರು ಇದ್ದಾನೆ, ತುಂಬ ಒಳ್ಳೆಯದೇ. ಶನಿ ಸೇರಿಬಿಟ್ಟಿದ್ದಾನೆ. ಹೀಗಾಗಿ ಈ ಪಾಪಗ್ರಹಗಳ ಶಕ್ತಿ ಸ್ವಲ್ಪ ಜಾಸ್ತಿ. ಸಾಮಾನ್ಯವಾಗಿ ಒಂದು ಗುಂಪಿನಲ್ಲಿ ಒಂದು 4-5 ಜನ ಒಳ್ಳೆಯವರಿದ್ದು ಒಂದಿಬ್ಬರು ಕೆಡುಕರು ಇದ್ಬಿಟ್ರು, ಆ ಗುಂಪನ್ನು ಹಾಳು ಮಾಡೋ ಶಕ್ತಿ ಕೆಡುಕರಿಗೆ ಜಾಸ್ತಿ ಇರುತ್ತೆ. ಆ ಪ್ರಭಾವನೂ ಹಾಗಿರುತ್ತೆ. ಕೆಟ್ಟ ಕೆಲಸ, ಕೆಟ್ಟ ಯೋಚನೆಗಳು, ಇವುಗಳ ಪ್ರಭಾವ ಜಾಸ್ತಿ ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಗುರು ಇರಬಹುದು, ಆದರೆ ಶನಿಯೂ ಇದ್ದ, ನೀಚ ಶನಿಶ್ಚರ. ಹೀಗಾಗಿ ನೀವು ನೋಡಿಪ್ಪ, ಆಂಜನೇಯನ ಪ್ರಾರ್ಥನೆ ಮಾಡಿ. ನಿಮಗೊಂದು ಗುರಿ ಇಟ್ಕೋಬೇಕು. ಆ ಗುರಿಯನ್ನು ತಲುಪಲಿಕ್ಕೆ ಆಂಜನೇಯನ ಸಹಕಾರ, ಸಪೋರ್ಟ್ ತುಂಬ ಬೇಕಾಗುತ್ತೆ. ಈ ಅನುಗ್ರಹದ ಬೆಳಕಿನ ಮೇಲೆ ನಾವು ಸಾಗಬೇಕಾಗತ್ತೆ. ಹೀಗಾಗಿ ತಪ್ಪದೇ ಪ್ರತಿ ಶನಿವಾರ ಹೋಗಿ ಬನ್ನಿ, ಅದು ನಿಮ್ಮ ಗುರಿಯನ್ನು ತಲುಪಿಸುತ್ತೆ. ಇನ್ನು ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ ಅದಕ್ಕೂ ಅವಕಾಶ ಇದೆ. ಪ್ರಸ್ತುತ ಕಾಲ ನೋಡಿದ್ರೆ ಈಗ ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ತಮಗೆ. ಹೀಗಾಗಿ ಶುಕ್ರಾದಿತ್ಯ ಸಂಧಿಶಾಂತಿ ಮಾಡಿಸಿ ಮೊದಲು. ನಿಮಗೆ 27 ನಂತರ ಗೃಹ ನಿರ್ಮಾಣಕ್ಕೆ ಅವಕಾಶ ಇದೆ. 2027 ಕೈ ಹಾಕಬೇಡಿ. ಈಗ ಸಂಧಿಶಾಂತಿ ಇದೆ, ದಯವಿಟ್ಟು ಅದನ್ನು ಮಾಡಿಸಿ ಮೊದಲು. ಶುಕ್ರಾದಿತ್ಯ ಸಂಧಿಶಾಂತಿ ಎಲ್ಲವೂ ಅನುಕೂಲ ಆಗ್ತಾ ಹೋಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬಾಗಲಕೋಟೆಯಿಂದ ರೇಣುಕಾ ಅವರು ಕಳಿಸಿದ್ದಾರೆ. ರೇಣುಕಾ ಅವರ ಜನ್ಮ ದಿನಾಂಕ 4/11/2010. ಹುಟ್ಟಿದ ಸಮಯ ಸಂಜೆ 6:36. ರೇಣುಕಾ ಅವರಿಗೆ ತುಂಬ ಹಠ ಇದೆಯಂತೆ, ಜೊತೆಗೆ ಸಿಟ್ಟಿನ ಸ್ವಭಾವ ಅಂತೆ. ಹಾಗಾಗಿ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಪೂಜೆ ಇದ್ರೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೇಣುಕಾ ಅವರ ಪ್ರಶ್ನೆ, ಹಠ ಸ್ವಭಾವ ಕಡಿಮೆ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಎಲ್ಲರಿಗೂ ಒಂದಲ್ಲ ಒಂಥರ ಹಠ ಇರುತ್ತೆ. ಅದು ಮನುಷ್ಯನಿಗೆ ಸಹಜ ಸ್ವಭಾವ. ಕೆಲವರಿಗೆ ಅತಿಯಾಗಿರುತ್ತೆ, ಅದು ಕೆಟ್ಟದ್ದು. ಈಗ ನೋಡಿ, ಈ ಜಾತಕ ಗಮನಿಸಿದ್ರೆ ನಿಮ್ಮದು ವೃಷಭ ಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಕೇತು ಇದ್ದಾಗ ಹಠ, ಕೋಪ, ಒರಟು ಮಾತು,
ಈ ಥರದ್ದೆಲ್ಲ ಬರುತ್ತೆ ಸಹಜ. ಮತ್ತು ಆ ಅಧಿಪತಿ ಬುಧ ವೀಕ್ ಆಗಿದ್ದಾನೆ, ಷಷ್ಠದಲ್ಲಿದ್ದಾನೆ. ಇದೆಲ್ಲ ತೊಂದರೆಗಳಿಗೆ ಯೋಗ್ಯವಾದ ನಕ್ಷತ್ರ, ಯೋಗ್ಯವಾದ ಜಾತಕ ಅದನ್ನು ಸೂಚಿಸ್ತಾ ಇದೆ. ಹಾಗಿರಬಾರ್ದು, ಅದನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಏನು ಮಾಡಬಹುದು? ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಮಗೆ ರಾಹು ದಶೆಯಲ್ಲಿ ಈಗ ಬುಧನ ಭುಕ್ತಿ ನಡೀತಾ ಇದೆ. ನೋಡಿ, ಪ್ರತಿ ದಿವಸ ವಿಷ್ಣು ಸನ್ನಿಧಾನದಲ್ಲಿ, ವಿಷ್ಣು ಸನ್ನಿಧಾನ ರಂಗಸ್ವಾಮಿ ಆಗಬಹುದು ಅಥವಾ ರಂಗನಾಥ ಕ್ಷೇತ್ರ ಅಂತೀವಲ್ಲ ಅದಾಗಬಹುದು, ಶ್ರೀನಿವಾಸ ಸನ್ನಿಧಾನ ಆಗಬಹುದು, ಇತರೆ ಲಕ್ಷ್ಮೀಕಾಂತ ಸನ್ನಿಧಾನ, ಹೀಗೆ ಯಾವುದಾದ್ರು ವಿಷ್ಣು ಸನ್ನಿಧಾನ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ಪ್ರತಿ ಬುಧವಾರ ಕ್ಷೀರ ಹಾಲಿನ ಅಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಕೊಡಿಸಿ, ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಎರಡನೆಯದು, ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಬನ್ನಿ, ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಜೇನನ್ನು ತಿನ್ನಿಸಿ. ಇವೆರಡನ್ನು ಮಾಡ್ತಾ ಬನ್ನಿ, 6 ತಿಂಗಳು ಮಾಡಿ. ಒಂದು ಬುಧನಿಗೆ ಅಂದರೆ ವಿಷ್ಣುವಿಗೆ ಹಾಲಿನ ಅಭಿಷೇಕ, ಗಣಪತಿಗೆ ಜೇನಿನ ಅಭಿಷೇಕ, ಇವೆರಡನ್ನು ತಿನ್ನಿಸಿ ಪ್ರಸಾದ. ಬುಧವಾರ ಮಂಗಳವಾರ ಬುಧವಾರ ತಪ್ಪಿಸ್ಬಾರ್ದು. 6 ತಿಂಗಳು ಇದನ್ನು ಮಾಡಿ, ಕೋಪ ಶಮನ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಮೈಸೂರಿನಿಂದ ವೆಂಕಟೇಶ್ ಅವರು ಕಳಿಸಿದ್ದಾರೆ. ವೆಂಕಟೇಶ್ ಅವರ ಜನ್ಮ ದಿನಾಂಕ 18/6/1988. ಹುಟ್ಟಿದ ಸಮಯ ಮಧ್ಯಾಹ್ನ 1:25. ಆರೋಗ್ಯ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ ಅಂತ ಕೇಳಿದರು ಶಾಸ್ತ್ರಿಗಳೇ. ವೆಂಕಟೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಗಿದ್ದಾನೆ. ಗಾಬರಿ ಮಾಡ್ಕೋಬೇಡಿ, ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶುಕ್ರನ ದಶೆಯಲ್ಲಿ ತಮಗೆ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಆತ ಗುರುಕ್ಷೇತ್ರದಲ್ಲಿದ್ದಾನೆ. ಗಾಬರಿ ಆಗುವಂತಹ ಯಾವ ಲಕ್ಷಣವೂ ಇಲ್ಲ, ಕಾಲವಶದಿಂದಲೂ ಕೂಡ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಅಥವಾ ಅದಿಲ್ಲ ಅಂದರೆ ಈಶ್ವರ ಸನ್ನಿಧಾನ ಇದ್ದರೆ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ, ಸರಿಯಾಗುತ್ತೆ. ಇನ್ನೂ ಒಂದು ಮಾಡಬಹುದು, ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿ, ಸ್ವಲ್ಪ ಭಸ್ಮ ಧಾರಣೆ ಮಾಡಿ, ಸ್ವಲ್ಪ ಒಂದು ಚಿಟಿಕೆ ತಗೊಳ್ಳಿ, ಬಾಯಿಗೆ ಹಾಕ್ಕೊಳ್ಳಿ. ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಶನೈಶ್ಚರ ಕವಚ ತಪ್ಪದೇ ಹೇಳ್ಕೊಳ್ಳಿ, ನೀವು ಅದರಿಂದ ಹೊರಗೆ ಬರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಕೊಡಗಿನಿಂದ ಪೂಜಾ ಅವರು ಕಳಿಸಿದ್ದಾರೆ. ಪೂಜಾ ಅವರ ಜನ್ಮ ದಿನಾಂಕ 22/2/1995. ಹುಟ್ಟಿದ ಸಮಯ ಸಂಜೆ 4:54. ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪೂಜಾ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಲ್ಲಿ ಕುಜ ಇದ್ದಾನೆ. ಇದು ಕುಜ ದೋಷಕ್ಕೆ ಒಂದು ದಾರಿ ಆಗುತ್ತೆ. ಕರ್ಕಟಕ ಹಾಗೂ ಸಿಂಹ ಲಗ್ನಗಳಿಗೆ ಕುಜದೋಷ ಅಷ್ಟಾಗಿ ಬಾಧಿಸೋದಿಲ್ಲ, ಆದರೆ ಶಾಂತಿ ಮಾಡಿಸದೇ ಇರಬಾರ್ದು, ಮಾಡಿಸಬೇಕು. ಮತ್ತು ಬುಧ ಸಪ್ತಮದಲ್ಲಿದ್ದಾನೆ, ವ್ಯಯಾಧಿಪತಿ. ಹೀಗಾಗಿ ವ್ಯಯಾಧಿಪತಿ ದುಸ್ಥಾನಪೋ ಯದ್ ಭವನ ಸ್ಥಿತೋವ ತದ್ಭಾವನಾಶಂ ಅಂತ ಒಂದು ಮಾತಿದೆ. ದುಸ್ಥಾನದ ಅಧಿಪತಿಗಳು ಸಪ್ತಮದಲ್ಲಿದ್ದರೂ ವಿವಾಹಕ್ಕೆ ತೊಡಕಾಗುತ್ತೆ ಅಂತ. ಕುಜ ಬುಧ 2 ಗ್ರಹ ಶಾಂತಿಯನ್ನು ಮಾಡಿಸಿ, ಇದರಿಂದ ನಿಮಗೆ ಒಂದು ದಾರಿ ಸಿಗುತ್ತೆ. ಈಗ ಪ್ರಸ್ತುತ ಕೇತು ದಶೆಯಲ್ಲಿ ತಮಗೆ ಶುಕ್ರಭುಕ್ತಿ ನಡೀತಾ ಇದೆ. ಶುಕ್ರಭುಕ್ತಿ ಕಳಿತು, ರವಿ ಪ್ರಾರಂಭವಾಗಿದೆ. ಈಗ ಪ್ರಯತ್ನ ಮಾಡಿ. ಈ ಒಂದು ತೊಡಕಿನ ಕಾರಣದಿಂದಾಗಿ ತೊಂದರೆ ಆಗ್ತಾ ಇದೆ. ನನಗನ್ಸುತ್ತೆ ಶೀಘ್ರದಲ್ಲಿ ಶಾಂತಿ ಮಾಡಿಸಿ, ಮೇ ಒಳಗೆ ಸಾಧ್ಯತೆ ಹೆಚ್ಚಾಗಿದೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ ಜೊತೆಗೆ ಮಾಂದಿ ಉದಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಸ್ವಾತಿ ನಕ್ಷತ್ರ, ಹೀಗಾಗಿ ಚಂದ್ರ ಇರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ, ರವಿ ಬುಧ ಶನೈಶ್ಚರರು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶುಕ್ರ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸಹೋದರಲ್ಲಿ ಮನಸ್ತಾಪಗಳಿದ್ದಾವೆ, ವಾತಾವರಣ ಕಹಿಯಾಗಿರುತ್ತೆ. ದಿವಸ ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ. ಗಂಟಲ ಬೇನೆ ಬಾಧೆ ಇದಕ್ಕೆ ಬಲಿಯಾಗ್ತೀರಾ ಅಂಥದ್ದೊಂದು ಲಕ್ಷಣ ಇದೆ. ಹುಷಾರು, ಚಿಕ್ಕದರಲ್ಲೇ ತಪಾಸಣೆ ಮಾಡಿಸ್ಕೊಂಬಿಡಿ. ಮತ್ತು ಈ ದಿವಸ ನಿಮಗೆ ಸೇವಕರಲ್ಲಿ ಗಲಾಟೆ, ಘರ್ಷಣೆ, ಏನೋ ಒಂದು ಸಣ್ಣ ತಪ್ಪಿಗೆ ಪ್ರಮಾದ ಆಗಿಬಿಡ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ನರಸಿಂಹ ಪ್ರಾರ್ಥನೆ ತಪ್ಪದೆ ಮಾಡಿ ಈ ದಿವಸ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕೋಪದ ತಾಪದ ದಿವಸ. ಅತಿ ಹೆಚ್ಚು ಕೋಪ ಬರುತ್ತೆ. ಕೋಪದಿಂದ ಕೆಲಸಗಳು ಹಾಳಾಗುತ್ತೆ, ಮನಸ್ಸು ಹಾಳಾಗುತ್ತೆ. ಗಮನ ಇಟ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಗುಂಪು ಘರ್ಷಣೆ, ಗಲಾಟೆ, ಅವುಗಳ ಸಿಕ್ಕಾಕ್ಕೊಂಡು ನಿಮ್ಮನ್ನು ಪ್ರಮಾದಕ್ಕೆ ಎಳುವ ಅಂಥದ್ದೊಂದು ಸಾಧ್ಯತೆ ಇದೆ. ಹುಷಾರು.
ಉಳಿದ ಹಾಗೆ ಈ ದಿವಸ ಸ್ತ್ರೀಯರಿಗೆ ಶತ್ರುಗಳ ಬಾಧೆ, ಸಾಲ ಬಾಧೆ, ಸ್ವಲ್ಪ ಕಷ್ಟದ ವಾತಾವರಣ ಸೂಚಿಸ್ತಾ ಇದೆ. ಇನ್ನು ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಸಹಕಾರ, ಪರಸ್ಪರ ಅನುಕೂಲಗಳು ಇವೆಲ್ಲ ಕಾಣಬಹುದು, ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಮಾಡಿಸಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಶರೀರಕ್ಕೆ ಗಾಯಗಳಾಗೋದು, ಪೆಟ್ಟು ಬೀಳೋದು, ತರಚೋದು, ಬೀಳೋದು ಇದು ಇದೆ, ಹುಷಾರು. ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ, ಬುದ್ಧಿಬಲ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಪರವಾಗಿಲ್ಲ, ಅನುಕೂಲದ ಫಲ ಸೂಚಿಸ್ತಾ ಇದೆ. ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಅಥವಾ ನರಸಿಂಹ ಕವಚ ಎರಡೂ ಆಗುತ್ತೆ, ಯಾವುದಾದರೂ ಅದನ್ನು ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿಯ ಬಲ ಚೆನ್ನಾಗಿದೆ, ದಿಗ್ಬಲವೂ ಇದೆ, ಪಕ್ಷದ ಬಲವೂ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಅನುಕೂಲ ಇದೆ, ಬಂಧು ಮಿತ್ರರ ಸಹಕಾರ, ಒಡನಾಟ ತುಂಬ ಚೆನ್ನಾಗಿರುತ್ತೆ, ಪ್ರಯಾಣ ಸುಖಕರವಾಗಿರ್ತದೆ ಈ ದಿವಸ. ಸ್ತ್ರೀಯರಿಗಂತೂ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನಕ್ಕೆ ಚಂದ್ರನ ದೃಷ್ಟಿ ಇರೋದರಿಂದ ಜನ್ಮಾಧಿಪತಿ, ಹೀಗಾಗಿ ನೀವು ಸ್ವತಃ ಅರ್ಜನೆ ಮಾಡಿದ್ದು ಅದು ಸಂತೋಷ ಕೊಡುತ್ತೆ. ನೀವು ಮಾಡಿದ ಕೆಲಸ ಅಂತ ಪ್ರಶಂಸೆಗೆ ಪಾತ್ರರಾಗ್ತೀರ, ಆ ಥರದೊಂದು ಲಕ್ಷಣ ಚೆನ್ನಾಗಿದೆ. ಇನ್ನು ಈ ದಿವಸ ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ, ಬೆರಳು ಸ್ವಲ್ಪ ಹುಷಾರು. ತಪ್ಪದೇ ದುರ್ಗಾ ಕವಚ ಕೇಳಿಸ್ಕೊಳ್ಳಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ವಿಶೇಷ ಲಾಭಗಳಿದ್ದಾವೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸಹೋದರ ಸಹಕಾರ ಚೆನ್ನಾಗಿದೆ, ಸೇವಕರು ಸಹಾಯಕರಿಂದ ಅನುಕೂಲ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಧೃತಿ ಅಂದರೆ ಧೈರ್ಯ ಇರ್ತದೆ ಅಂತ. ವ್ಯಾಪಾರದಲ್ಲೂ ಅನುಕೂಲ ಇದೆ, ವೃತ್ತಿಯಲ್ಲೂ ಅನುಕೂಲ ಇದೆ, ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಯಾವುದೇ ತೊಡಕುಗಳು ಅಷ್ಟಾಗಿ ಬಾಧಿಸೋದಿಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ತೊಡಕುಗಳಿದ್ದಾವೆ, ಘರ್ಷಣೆಗಳು, ಕಲಹಗಳು, ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ತುಂಬ ನಾಜೂಕಾಗಿರಬೇಕು, ಒಂದು ಗಾಜಿನ ಬಾಟಲಿ ಆ ರೀತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಉಳಿದ ಹಾಗೆ ದಿವಸ ಒಳ್ಳೆಯ ಭೋಜನ, ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ, ಹಣಕಾಸಿನ ಸೌಕರ್ಯ ಇದೂ ಇದೆ, ಒಳ್ಳೆಯದೂ ಇದೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಉಳಿದ ಹಾಗೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಪುಷ್ಪ ವ್ಯಾಪಾರಿಗಳು, ವಸ್ತ್ರ ವ್ಯಾಪಾರಿಗಳು, ಆಭರಣ, ಅಲಂಕಾರ ಇಂಥ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ. ತುಲಾರಾಶಿಯವರಿಗೆ ಈ ದಿವಸ ಚಂದ್ರ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿ, ಹೀಗಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಮಹತ್ವ, ಕೆಲಸಗಳಲ್ಲಿ ಸಾಧನೆ, ಸಂಗಾತಿಯ ಸಹಕಾರ, ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು ಇದೆಲ್ಲ ಇದೆ. ತಂದೆ ಮಕ್ಕಳಲ್ಲಿ ನೋಡಿ ಭಿನ್ನಾಭಿಪ್ರಾಯ, ಒರಟುತನ ಇದಿದೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಬೆಂಕಿ ಅವಘಡಗಳು ಇಂತಹ ಸೂಚನೆ ಆಗ್ತಾಯಿದೆ, ತುಂಬ ಹುಷಾರು. ಒಂದು ದೀಪ, ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಹಿಡಿದು ಯಜ್ಞ ಯಾಗಾದಿಗಳವರೆಗೆ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ, ತೊಡಕುಗಳಾಗುತ್ತೆ, ಆರೋಗ್ಯ ಹಾನಿಯಾಗುತ್ತೆ. ಗುಹ್ಯ ಸ್ಥಾನಗಳಲ್ಲಿ ಮೂತ್ರಾದಿ ರೋಗಗಳ ಭಯ, ಭೀತಿ ಇದರಿಂದ ತೊಂದರೆಗೊಳಪಡ್ತೀರಾ. ಇನ್ನು ವ್ಯಯ ಇದೆ, ಅತಿಯಾದ ವ್ಯಯ ಸ್ತ್ರೀಯರಿಗೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಈ ರೀತಿಯಲ್ಲಿ ಸೂಚಿಸ್ತಾ ಇದೆ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಈ ದಿವಸ, ಅವರ ಸಹಕಾರ, ಮಾರ್ಗದರ್ಶನ, ಸಲಹೆ ಇವೆಲ್ಲ ತಗೋಬಹುದು. ಪ್ರಾರ್ಥನೆಗೆ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಇದೆ, ಹಿರಿಯ ಸ್ತ್ರೀಯರಿಂದ ಸಹಕಾರ, ಸಲಹೆ ಸಿಗುತ್ತೆ. ಹಾಲಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಆ ಕ್ಷೇತ್ರದಲ್ಲಿ ಡೈರಿ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮನಸ್ತಾಪಗಳಿದೆ, ಬೆಂಕಿ ವಾತಾವರಣ ಇದೆ, ಕಹಿಯಾದ ಭಾವನೆ ಇದೆ, ಕಷ್ಟ ಇದೆ. ಈ ದಿವಸ ಸ್ವಲ್ಪ ಸಮಾಧಾನವಾಗಿರಿ. ಇನ್ನು ಈ ದಿವಸ ದೂರ ಪ್ರಯಾಣಗಳಿದ್ದರೆ ಅದಕ್ಕೂ ತೊಂದರೆಗಳು, ವಿಘ್ನಗಳು ಸಂಭವಿಸುವ ಸಾಧ್ಯತೆ ಇದೆ. ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬಾಳೆಹಣ್ಣು ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸ್ತ್ರೀಯರಿಗಂತೂ ವಿಶೇಷ ಮಾನ್ಯತೆ ಸಿಗುತ್ತೆ, ಹೊಸ ಕೆಲಸಗಳಿಗೆ ಅವಕಾಶ ದಾರಿಯಾಗುತ್ತೆ. ಮಾರುಕಟ್ಟೆಗಳಲ್ಲಿರ್ತಕ್ಕಂಥ ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು ಅಥವಾ ಇತರೆ ದಿನಸಿ ಧಾನ್ಯ ಸಾಕಷ್ಟಿದಾವಲ್ಲ, ಅಂತೂ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಹಣಕಾಸಿನ ಸಹಕಾರ ಚೆನ್ನಾಗಿದೆ. ಸ್ವಲ್ಪ ನಿಮಗೂ ಕೂಡ ಶತ್ರು ಬಾಧೆ ಅದು ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಬಂದುಬಿಡುತ್ತೆ,
ನೀವು ಆಲೋಚನೆ ಮಾಡಿದ್ದೊಂದು, ನಿಮ್ಮ ಬಾಸ್ ಹೇಳೋದೊಂದು, ಅಥವಾ ಇನ್ನೇನೋ ಒಂದು, ಈ ಸಮಸ್ಯೆಗಳು ತಾಕಲಾಟ ಇದೆ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತೊಂದರೆಗಳಿದ್ದಾವೆ, ಮೈಂಡ್ ಡೈವರ್ಷನ್ ಆಗೋ ಸಾಧ್ಯತೆ ಇದೆ, ಹುಷಾರು. ಇದರ ಹೊರತಾಗಿ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ದೇವತಾ ಪೂಜೆ ಪುನಸ್ಕಾರ, ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗೋದು ಇಂಥದ್ದೆಲ್ಲ ಚೆನ್ನಾಗಿದೆ ಈ ದಿವಸ. ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇದೆ ಈ ದಿವಸ. ಈ ದಿವಸ ನಿಮಗೆ ಕುಟುಂಬ ಸಹಕಾರ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಇದು ಕೂಡ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ, ಅವಘಡಗಳು ಸಂಭವಿಸೋ ಸಾಧ್ಯತೆ ಇದೆ, ಹುಷಾರಾಗಿ ಓಡಾಡಿ. ಇನ್ನು ಜೊತೆಗೆ ಸ್ನೇಹಿತರ ಜೊತೆಗೆ ಅಸಮಾಧಾನ ಇದೆ, ಕಿರಿಕಿರಿ ಇದೆ. ಕೃಷಿಕರಿಗೆ ಮತ್ತು ಗ್ರಾಮವಾಸಿಗಳಿಗೆ ತೊಂದರೆಗಳು, ಕಲಹಗಳು ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಈ ದಿವಸ ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ಫಲ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ವಸ್ತು ಕಳೆದು ಹೋಗ್ತಕ್ಕಂಥದ್ದು, ನಷ್ಟದಿಂದಾಗಿ ದುಃಖ ವ್ಯಥೆ ಬರ್ತಕ್ಕಂಥದ್ದು, ಈ ಥರದ್ದಿದೆ. ಹೀಗಾಗಿ ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ನರಸಿಂಹನ ಪ್ರಾರ್ಥನೆಯನ್ನೇ ಮಾಡಿ, ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಷಣ್ಮುಖಾಯ ನಮಃ, ಸುಬ್ರಹ್ಮಣ್ಯನ ಮಂತ್ರ ಇದು, ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ, 12 ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನಿಮಗೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸಬೇಕು ಅಥವಾ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ ವಿವರವನ್ನು ವಾಟ್ಸಪ್ ಮಾಡಿದರೆ ಶಾಸ್ತ್ರಿಗಳು ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.